ನಾನಿವತ್ತು ತುಳುನಾಡಿನಲ್ಲಿ ಪ್ರಸಿದ್ಧವಾಗಿರುವಂಥ ಕಲ್ಕುಡ ಕಲ್ಲುರ್ಟಿ ದೈವಗಳ ಬಗ್ಗೆ ಹೇಳುತ್ತಿದ್ದೇನೆ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುದ್ದಾದ ಒಂದು ಕಮೆಂಟನ್ನು ಮಾಡಿ. ತುಳುನಾಡಿನಲ್ಲಿ ಕಲ್ಕುಡ ಕಲ್ಲುರ್ಟಿ ದೈವಗಳಿಗೆ ವಿಶೇಷ ಸ್ಥಾನವಿದೆ. ಅರಸರಿಂದ ದೌರ್ಜನ್ಯಕ್ಕೆ ಒಳಗಾಗಿ ದೈವತ್ವ ಪಡೆದುಕೊಂಡ ಅವಳಿಗಳಿವರು. ಕಾರ್ಕಳ ತಾಲೂಕಿನ ಮಾರ್ನಾಡುವಿನ ಶಂಭು ಕಲ್ಕುಡ ಹಾಗೂ ಇರಾವತಿ ಎಂಬ ದಂಪತಿಗಳಿಗೆ 5 ಜನ ಮಕ್ಕಳಿರುತ್ತಾರೆ. ಇವರಲ್ಲಿ ಬೀರಕಲ್ಕುಡ ಹಾಗೂ ಕಾಳಮ್ಮ ಅವಳಿ ಮಕ್ಕಳು. ಇವರು ತಾಯಿಯ ಗರ್ಭದಲ್ಲಿದ್ದಾಗಲೇ ತಂದೆಗೆ ಬೆಳಗೋಳದ ಅರಸರಿಂದ ದೇವರ ವಿಗ್ರಹ ಮತ್ತು ದೇವಾಲಯ ನಿರ್ಮಿಸಲು ಆದೇಶ ಬರುತ್ತದೆ. ಸಮಯ ಕಳೆದಂತೆ ಪುಟ್ಟ ಬೀರಕಲ್ಕುಡ ಆಟವಾಡುವಾಗ ಬೇರೆ ಮಕ್ಕಳು ನಿನ್ನ ಅಪ್ಪ ಯಾರು ಅಂತ ಛೇಡಿಸುತ್ತಾರಂತೆ. ಇದರಿಂದ ಬೇಸರಗೊಂಡು ತಂದೆಯ ಬಗ್ಗೆ ವಿಚಾರಿಸಿದಾಗ ಆತ ಬೆಳಗೋಳದ ಅರಸರ ಬಳಿ ಕೆಲಸಕ್ಕೆ ಹೋಗಿದ್ದಾರೆ ಎಂದು ತಾಯಿ ಹೇಳುತ್ತಾರೆ. ಅಪ್ಪನನ್ನು ಹುಡುಕಿಕೊಂಡು ಬೀರಕಲ್ಕುಡ ಬೆಳಗೋಳಕ್ಕೆ ಹೋಗುತ್ತಾರೆ. ಮಗನ ಇಚ್ಛೆಯಂತೆ ಅಪ್ಪ ಗೊಮ್ಮಟ ಸ್ವಾಮಿಯ ದೇಗುಲದ ಬಳಿ ಮಗನನ್ನು ಕರೆತರುತ್ತಾರೆ. ಅಪ್ಪನ ಕೆಲಸ ನೋಡಿದ ಮಗ ವಿಗ್ರಹ ಸರಿಯಾಗಿ ಕೆತ್ತಿಲ್ಲ ಎಂದು ಬಿಡುತ್ತಾನೆ. ಈ ವಿಚಾರ ಅರಸರಿಗೆ ಗೊತ್ತಾದರೆ ನನ್ನನ್ನು ಕೊಲ್ಲುತ್ತಾರೆ ಎನ್ನುವ ಭಯಕ್ಕೆ ಆ ತಂದೆ ತಾನೇ ಚಾಕುವಿನಿಂದ ಇರಿದುಕೊಂಡು ಪ್ರಾಣ ಬಿಡುತ್ತಾರೆ. ನಂತರ ಎಲ್ಲ ಕಡೆ ಬೀರಕಲ್ಕುಡನ ಕೆಲಸದ ಬಗ್ಗೆ ಸುದ್ದಿಯಾಗುತ್ತೆ. ಕಾರ್ಕಳದ ಅರಸ ಬಹಿರನ ಚೂಡರಿಗೆ ಇದು ಗೊತ್ತಾಗಿ ಬೀರಕಲ್ಕುಡನಿಗೆ ದೇವಸ್ಥಾನಗಳು ಹಾಗೂ ದೇವರ ವಿಗ್ರಹಗಳನ್ನು ಕೆತ್ತಲು ಹೇಳುತ್ತಾರೆ. ಅದರಂತೆ ಅದ್ಭುತವಾಗಿ ಕಲ್ಕುಡ ಕೆಲಸವನ್ನು ಮಾಡಿ ಮುಗಿಸುತ್ತಾರೆ. ಬೀರಕಲ್ಕುಡ ಬೇರೆಲ್ಲೂ ಹೀಗೆ ಅದ್ಭುತವಾಗಿ ಕೆಲಸ ಮಾಡಬಾರದು ಎನ್ನುವ ಉದ್ದೇಶದಿಂದ ಆತನ ಬಲಗೈ ಹಾಗೂ ಬಲಗಾಲಿಗೆ ಚಿನ್ನದ ಖಡ್ಗ ತೊಡಿಸಿ ಎಡಗೈ ಹಾಗೂ ಎಡಗಾಲನ್ನು ಅರಸರು ಕತ್ತರಿಸುತ್ತಾರೆ. ಇದರಿಂದ ಬೇಸರಗೊಂಡ ಬೀರಕಲ್ಕುಡ ಕೂಡಲೇ ಅಲ್ಲಿಂದ ಹೊರಡುತ್ತಾರೆ. ಇತ್ತ ಅಣ್ಣನಿಗಾಗಿ ಅಡುಗೆ ಮಾಡಿಕೊಂಡು ತಂಗಿ ಕಾಳಮ್ಮ ಹುಡುಕಿಕೊಂಡು ಬಂದಾಗ ಬೀರಕಲ್ಕುಡನ ಸ್ಥಿತಿ ಕಂಡು ದಂಗಾಗುತ್ತಾಳೆ. ಇದೆಲ್ಲದರಿಂದ ಬೇಸರಗೊಂಡ ಅವಳಿಗಳು ತಿರುಪತಿಗೆ ತೆರಳಿ ತಿಮ್ಮಪ್ಪನ ಬಳಿ ನಡೆದಿದ್ದನ್ನೆಲ್ಲ ಹೇಳಿಕೊಳ್ಳುತ್ತಾರೆ. ತಿಮ್ಮಪ್ಪ ಅವರಿಗೆ ಮಾಯವಾಗುವಂತೆ ವರ ಕೊಡುತ್ತಾನೆ. ಅದರಂತೆ ಕಾರ್ಕಳಕ್ಕೆ ಬಂದು ಅಲ್ಲಿದ್ದ ಬಾವಿಗೆ ಅಣ್ಣ ತಂಗಿ ಬಿದ್ದು ಮಾಯವಾಗಿ ಬಿಡುತ್ತಾರೆ. ಇದಾದ ನಂತರ ದೈವ ರೂಪದಲ್ಲಿ ಬಂದು ಬೈರನ ಚೂಡನ ಅರಮನೆಗೆ ಬೆಂಕಿ ಇಟ್ಟು ನಾಶ ಮಾಡುತ್ತಾರೆ. ಕಲ್ಕುಡ ಕಲ್ಲುರ್ಟಿ ದ್ವೇಷದ ಜ್ವಾಲೆ ಕಂಡು ಜನ ಭಯಪಟ್ಟು ಇವರನ್ನು ಪೂಜಿಸುವುದಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿಗೂ ಮುಂದುವರಿದುಕೊಂಡು ಬಂದಿದೆ. ಮಂಗಳೂರಿನ ಉಪ್ಪಿನಂಗಡಿ ಬಳಿಯ ಪೆರ್ನೆಯ ಐತಾಳ್ ಕುಟುಂಬಸ್ಥರು ಹಲವಾರು ದಶಕಗಳಿಂದ ಈ ಕಲ್ಲುರ್ಟಿ ಹಾಗೂ ಜೊತೆಗೆ ಪಂಜುರ್ಲಿ ದೈವವನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ಅದರಂತೆ ಇತ್ತೀಚೆಗೆ ಇಲ್ಲಿ ನಡೆದ ಪಂಜುರ್ಲಿ ಹಾಗೂ ಕಲ್ಲುರ್ಟಿ ಕೋಲದಲ್ಲಿ ಭಕ್ತರು ಭಾಗವಹಿಸಿದ್ದರು. ಧನ್ಯವಾದಗಳು.